Hello dear students, welcome back to chemistry classes. Today we have to know atomic spectra. What is mean by what? Atomic spectra? It is the impression to produce on a screen when radiations of particular wavelengths are passed through the prism. ಒಂದು ಪ್ರಿಸಮ್ನಲ್ಲಿ ಏನು ಮಾಡ್ಬೋದು, ಒಂದು ಪ್ರಿಸಮ್ನಿಂದ ಒಂದು ರೇ ಆಫ್ ಲೈಟನ್ನು ಪಾಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಸ್ಪೆಕ್ಟ್ರಾಗಳು ಸಿಗುತ್ತೆ. ಅಂದರೆ ರೇಸ್ ಸಿಗುತ್ತೆ, ಪರ್ಟಿಕ್ಯುಲರ್ ವೇವ್ಲೆನ್ಸ್ ರೇಸ್ ಸಪ್ರೇಟ್ ಆಗಿದ್ದು ಸಿಗುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ? ಸ್ಪೆಕ್ಟ್ರಾ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಸ್ಪೆಕ್ಟ್ರಾ ಅಂತ ಕರಿತೀವಿ. ಸ್ಪೆಕ್ಟ್ರಾ ಏನು? ಸ್ಪೆಕ್ಟ್ರಾ ಅಂದರೆ ದ ರೇಡಿಯೇಷನ್ಸ್ ವಿಚ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ವೇವ್ಲೆಂತ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಫ್ರೀಕ್ವೆನ್ಸಿಯನ್ನು ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ವೇವ್ಲೆಂತನ್ನು ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ ಸೆಟ್ ಮಾಡಿರುವಂಥ ಒಂದು ರೇಸ್ ಗ್ರೂಪನ್ನು ಏನಂತ ಕರಿತೀವಿ? ರೇಡಿಯೋ ವೇವ್ಸ್, ಇನ್ಫ್ರಾರೆಡ್ ವೇವ್ಸ್. ಈ ಗ್ರೂಪ್ಸನ್ನು ಏನಂತ ಕರಿತೀವಿ ನಾವು? ಸ್ಪೆಕ್ಟ್ರಾ ಅಂತ ಕರಿತೀವಿ. ಸ್ಪೆಕ್ಟ್ರಾ, ಅಟಮಿಕ್ ಸ್ಪೆಕ್ಟ್ರಾನ ಏನು ಮಾಡಲಾಗುತ್ತೆ ಅಂದರೆ ಎರಡು ಟೈಪ್ನಾಗಿ ವಿಂಗಡಿಸಲಾಗುತ್ತೆ. ಅದು ಏನಂದರೆ ಎಮಿಷನ್ ಸ್ಪೆಕ್ಟ್ರಾ ಮತ್ತು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಅಂತ. ಏನು? ಎಮಿಷನ್ ಸ್ಪೆಕ್ಟ್ರಾ ಮತ್ತು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ. ಅಟಮಿಕ್ ಸ್ಪೆಕ್ಟ್ರಾ ಅಂದರೆ ಏನು? ಇಟ್ ಈಸ್ ದ ಇಂಪ್ರೆಷನ್ ಟು ಪ್ರೊಡ್ಯೂಸ್. ದಿಸ್ ಈಸ್ ದ ವಾಟ್? ಇಂಪ್ರೆಷನ್ ಟು ಪ್ರೊಡ್ಯೂಸ್ ವಾಟ್ ಆನ್ ದ ಸ್ಕ್ರೀನ್. ಒಂದು ಸ್ಕ್ರೀನ್ ಮೇಲೆ ಏನಾಗ್ತದೆ? ಇಂಪ್ರೆಷನ್ ಪ್ರೊಡ್ಯೂಸ್ ಆಗ್ತಾ ಇದೆ. ಯಾವಾಗ ಈ ಇಂಪ್ರೆಷನ್ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ವೆನ್ ರೇಡಿಯೇಷನ್ ಆಫ್ ಪರ್ಟಿಕ್ಯುಲರ್ ವೇವ್ಲೆಂತ್ಸ್ ಪಾಸ್ಡ್ ಥ್ರೂ ಎ ಪ್ರಿಸಮ್. ರೇಡಿಯೇಷನ್ ಆಫ್ ಪರ್ಟಿಕ್ಯುಲರ್ ವೇವ್ಲೆಂತ್ ಪಾಸ್ಡ್ ಥ್ರೂ ಎ ಪ್ರಿಸಮ್. ಒಂದು ಪ್ರಿಸಮ್ನಲ್ಲಿ ಪರ್ಟಿಕ್ಯುಲರ್ ವೇವ್ಲೆಂತ್ ಪಾಸ್ ಮಾಡಿದಾಗ, ಪರ್ಟಿಕ್ಯುಲರ್ ವೇವ್ಲೆಂತ್ ಆಫ್ ರೇಡಿಯೇಷನ್ನ ಪಾಸ್ ಮಾಡಿದಾಗ ಏನು ಸಿಗುತ್ತೆ ನಮಗೆ? ಒಂದು ಸ್ಕ್ರೀನ್ನಲ್ಲಿ ಒಂದು ಇಂಪ್ರೆಷನ್ ಸಿಗುತ್ತೆ. ಅದನ್ನು ನಾವು ಏನಂತ ಕರಿತೀವಿ? ಸ್ಪೆಕ್ಟ್ರಾ ಅಂತ ಕರಿತೀವಿ, ಅಟಮಿಕ್ ಸ್ಪೆಕ್ಟ್ರಾ ಅಂತ ಕರಿತೀವಿ. ಓಕೆ, ಆ ಅಟಮಿಕ್ ಸ್ಪೆಕ್ಟ್ರಾನಲ್ಲಿ ಎರಡು ಕ್ಲಾಸಿಫಿಕೇಶನ್ ಮಾಡಲಾಗುತ್ತೆ, ಎಮಿಷನ್ ಸ್ಪೆಕ್ಟ್ರಮ್ ಆ್ಯಂಡ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್. ಓಕೆ, ವಾಟ್ ಯು ಮೀನ್ ಬೈ ಎಮಿಷನ್ ಸ್ಪೆಕ್ಟ್ರಮ್? ಎಮಿಷನ್ ಸ್ಪೆಕ್ಟ್ರಮ್ ಅಂದರೆ ಏನು? ಎಮಿಷನ್ ಸ್ಪೆಕ್ಟ್ರಮ್ ಅಂದರೆ ವೆನ್ ರೇಡಿಯೇಷನ್ಸ್ ಆರ್ ಎಮಿಟೆಡ್ ಫ್ರಮ್ ದ ಸಮ್ ಸೋರ್ಸ್. ಇಟ್ ಮೇ ಬಿ ಅ ಲೈಟ್ ಸೋರ್ಸ್, ಸನ್ ಎನರ್ಜಿ ಆರ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಆರ್ ಬಲ್ಬ್, ಎನಿಥಿಂಗ್. ಯಾವುದೋ ಒಂದು ಸೋರ್ಸ್ದಿಂದ ಏನು ಮಾಡ್ಬೋದು ನಾವು? ರೇಡಿಯೇಷನನ್ನು ಎಮಿಟ್ ಮಾಡಿದಾಗ ಈ ಎಮಿಟ್ ಮಾಡಿ ಇದನ್ನು ಏನು ಮಾಡ್ಬೋದು? ಇಟ್ ಈಸ್ ಪಾಸ್ಡ್ ಥ್ರೂ ಎ ಪ್ರಿಸಮ್. ಇದನ್ನು ಏನು ಮಾಡ್ಬೋದು? ಒಂದು ಪ್ರಿಸಮ್ನಲ್ಲಿ ಪಾಸ್ ಮಾಡಬೇಕು. ಇದು ಪ್ರಿಸಮ್. ಇದೇನಿದು? ಪ್ರಿಸಮ್. ಒಂದು ಪ್ರಿಸಮ್ನಲ್ಲಿ ಪಾಸ್ ಮಾಡಿದಾಗ ಇಟ್ ಈಸ್ ಪಾಸ್ಡ್ ಥ್ರೂ ಎ ಪ್ರಿಸಮ್. ದ ರಿಸೀವ್ಡ್ ಆನ್ ದ ಫೋಟೋಗ್ರಾಫ್. ದೆನ್ ಇಟ್ ಈಸ್ ರಿಸೀವ್ಡ್ ಆನ್ ದಿ ಫೋಟೋಗ್ರಾಫ್. ಒಂದು ಫೋಟೋಗ್ರಾಫ್ನಲ್ಲಿ ಏನಾಗುತ್ತೆ? ಈ ರೇಡಿಯೇಷನ್ಸ್ಗಳು ಏನಾಗುತ್ತೆ ಅಂದರೆ ರಿಸೀವ್ ಆಗುತ್ತೆ. ಈ ರೀತಿ ರಿಸೀವ್ ಆದಂಥ ಸ್ಪೆಕ್ಟ್ರಮ್ ಅನ್ನು ನಾವು ಏನಂತ ಕರಿತೀವಿ? ಎಮಿಷನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ? ಕಂಟಿನ್ಯೂಸ್ ಆಗಿ ಎರಡು ಥರ ಸಿಗುತ್ತೆ. ಒಂದು ಕಂಟಿನ್ಯೂಸ್ ಸ್ಪೆಕ್ಟ್ರಮ್, ಇನ್ನೊಂದು ಡಿಸ್ಕಂಟಿನ್ಯೂಯೇಷನ್ ಸ್ಪೆಕ್ಟ್ರಮ್ ಅಂತ. ಕೆಲವಷ್ಟು ರೇಡಿಯೇಷನ್ಸ್ಗಳು ಕಂಟಿನ್ಯೂಸ್ ಆಗಿರುತ್ತೆ, ಇನ್ನು ಕೆಲವಷ್ಟು ರೇಡಿಯೇಷನ್ಸ್ಗಳು ಏನಾಗಿರುತ್ತೆ? ಕಂಟಿನ್ಯೂ ಆಗಿ ಇರುವುದಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ? ಇದನ್ನು ಮತ್ತೆ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಎಮಿಷನ್ ಸ್ಪೆಕ್ಟ್ರಮನ್ನು ಏನಂತ ಕರಿತೀವಿ? ಕಂಟಿನ್ಯೂಯೇಷನ್ ಸ್ಪೆಕ್ಟ್ರಮ್ ಆ್ಯಂಡ್ ಡಿಸ್ಕಂಟಿನ್ಯೂಯೇಷನ್. ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಆ್ಯಂಡ್ ಡಿಸ್ಕಂಟಿನ್ಯೂಯಸ್ ಸ್ಪೆಕ್ಟ್ರಮ್. ಹಾಗಾದರೆ ವಾಟ್ ಯು ಮೀನ್ ಬೈ ಕಂಟಿನ್ಯೂಸ್ ಸ್ಪೆಕ್ಟ್ರಮ್? ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂದರೆ ಏನು? ವೆನ್ ವೈಟ್ ಲೈಟ್ ಫ್ರಾಮ್ ದ ಎನಿ ಸೋರ್ಸ್, ಯಾವುದೇ ಒಂದು ಸೋರ್ಸ್ದಿಂದ ವೈಟ್ ಲೈಟನ್ನು ಪಾಸ್ ಮಾಡ್ತಾ ಇದ್ದೀವಿ, ಎನಲೈಸ್ ಮಾಡ್ತಾ ಇದ್ದೀವಿ. ಯಾವಾಗ? ಬೈ ಪಾಸಿಂಗ್ ಥ್ರೂ ದ ಪ್ರಿಸಮ್. ಒಂದು ಪ್ರಿಸಮ್ನಲ್ಲಿ ವೈಟ್ ಲೈಟನ್ನು ಪಾಸ್ ಮಾಡಿದಾಗ, ಯಾವುದೇ ಸೋರ್ಸ್ದಿಂದ ಬಂದಂಥ ವೈಟ್ ಲೈಟನ್ನು ಪಾಸ್ ಮಾಡಿದಾಗ, ಅದನ್ನು ಪಾಸ್ ಮಾಡಿ ಎನಲೈಸ್ ಮಾಡಿದಾಗ, ಅಬ್ಸರ್ವ್ ಮಾಡಿದಾಗ, by passing through the prism, it is observed that it splits up. ಇದೇನಾಗುತ್ತೆ? ಈ ವೈಟ್ ಲೈಟು ಸ್ಪ್ಲಿಟ್ ಆಗುತ್ತೆ. ಇಟ್ ಸ್ಪ್ಲಿಟ್ಸ್ ಅಪ್ ಟು ಇಂಟು 7 ಡಿಫ್ರೆಂಟ್ ಕಲರ್ಸ್. ಇದು ಸ್ಪ್ಲಿಟ್ ಆಗಿ ಏನು ಸಿಗುತ್ತೆ ನಮಗೆ? 7 ಡಿಫ್ರೆಂಟ್ ಕಲರ್ ಸಿಗುತ್ತೆ. ಈಚ್ ಕಲರ್ ಹ್ಯಾವಿಂಗ್ ಅ ಪರ್ಟಿಕ್ಯುಲರ್ ವೇವ್ ಲೆಂತ್. ರಿಮೆಂಬರ್, ಏನು? ಪ್ರತಿಯೊಂದು ಕಲರು ಏನಾಗುತ್ತೆ ಅಂದರೆ ಪರ್ಟಿಕ್ಯುಲರ್ ವೇವ್ ಲೆಂತನ್ನು ಹೊಂದಿರುತ್ತೆ. ಈಚ್ ರೇಡಿಯೇಷನ್, ದೀಸ್ ಆರ್ ಕಾಲ್ಡ್ ವಿಬ್ಜಿಆರ್, violet, blue, orange, yellow, indigo, red, like that 7 colors are observed. ವಿಬ್ಜಿಆರ್ ಅಂತ ಕರಿತೀವಿ. ವಿಬ್ಜಿಆರ್ ಅಂದರೆ ಶಾರ್ಟ್ಕಟ್ಟು, ಎಲ್ಲ ಕಲರ್ದು ಶಾರ್ಟ್ಕಟ್ಟು. ಇದಕ್ಕೆ ಏನಂತ ಕರಿತೀವಿ? ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಡಿಸ್ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂದರೆ ಇಲ್ಲೇನಾಗುತ್ತೆ ಅಂದರೆ ಕೆಲವು ಕಲರ್ಗಳ ಬದಲಾಗಿ ಡಾರ್ಕ್ ಕಲರ್ ಬರುತ್ತೆ. ಓಕೆ, ಅದಕ್ಕೆ ನಾವೇನಂತ ಕರಿತೀವಿ? ಡಿಸ್ಕಂಟಿನ್ಯೂಯೇಷನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಕೆಲವು ಕಲರ್ಗಳ ಬದಲಾಗಿ ಏನು ಮಾಡ್ತಾ ಇದ್ದೀವಿ ನಾವು? ಡಾರ್ಕ್ ಕಲರನ್ನು ಅಬ್ಸರ್ವ್ ಮಾಡ್ತೀವಿ ಇಲ್ಲಿ. ಅದಕ್ಕೆ ನಾವು ಏನಂತ ಕರಿತೀವಿ? ಡಿಸ್ಕಂಟಿನ್ಯೂಯೇಷನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿಸ್ಕಂಟಿನ್ಯೂಯೇಷನ್ ಸ್ಪೆಕ್ಟ್ರಮ್. ಹಾಗಾದರೆ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂದ್ರೆ ಏನು? ವೆನ್ ವೈಟ್ ಲೈಟ್ ಫ್ರಮ್ ದ ಎನಿ ಸೋರ್ಸ್, ಯಾವುದೇ ಒಂದು ಸೋರ್ಸ್ದಿಂದ, ಇಟ್ ಮೇ ಬಿ ಅ ವೈಟ್ ಬಲ್ಬ್, ಆರ್ ಇಟ್ ಮೇ ಬಿ ಅ ಸನ್ಲೈಟ್, ಆರ್ ಇಟ್ ಮೇ ಬಿ ಎನಿ ಎಲೆಕ್ಟ್ರಿಕ್ ಡಿಸ್ಚಾರ್ಜ್,
ಅದರಿಂದ ಏನು ಮಾಡಿರುತ್ತೆ ಬಂದಿರುತ್ತೆ, ಅದನ್ನು ಅನಲೈಸ್ ಮಾಡಿ ಪಾಸ್ ಮಾಡಿದಾಗ, ಪಾಸ್ ಥ್ರೂ ದ ಪ್ರಿಸಮ್, ಒಂದು ಪ್ರಿಸಮ್ನಲ್ಲಿ ಪಾಸ್ ಮಾಡಿದಾಗ ನಾವು ಏನು ಅಬ್ಸರ್ವ್ ಮಾಡ್ತೀವಿ ಅಂದರೆ ಇಟ್ ಸ್ಪ್ಲಿಟ್ಸ್ ಅಪ್ ಇಂಟು 7 ಕಲರ್ಸ್. ಅದೇನಾಗ್ತಾ ಇದೆ ಅಂದರೆ 7 ಕಲರ್ ಆಗಿ ಕಾಣ್ತಾ ಇದೆ. ಅದಕ್ಕೆ ನಾವು ಏನಂತ ಕರಿತೀವಿ, ವಿಬ್ಜಿಆರ್ ಅಂತ ಕರಿತೀವಿ. ಏನಂತ ಕರಿತೀವಿ, ವಿಬ್ಜಿಆರ್ ಅಂತ ಕರಿತೀವಿ. ಅದನ್ನೇ ಏನಂತ ಕರಿತಾರೆ ಅಂದರೆ ಕಂಟಿನ್ಯೂಸ್ ಆಗಿ ರೇಸ್ಗಳು ಅಂದರೆ ರೇಡಿಯೇಷನ್ಸ್ಗಳು ಇರುತ್ತೆ, ವೇವ್ಲೆಂತ್ಗಳು, ಕಲರ್ ಆಫ್ ಲೈಟ್ಸ್ ಇರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ, ಕಂಟಿನ್ಯೂಷನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಡಿಸ್ಕಂಟಿನ್ಯೂಯೇಷನ್ ಸ್ಪೆಕ್ಟ್ರಮ್ ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಡಿಸ್ಟಿಂಕ್ಟ್ ಆ್ಯಂಡ್ ವೆಲ್ ಡಿಫೈನ್ಡ್ ಲೈನ್ಸ್. ಇಲ್ಲಿ ಏನಾಗಿರುತ್ತೆ ಅಂದರೆ ಈ ಲೈನ್ಸ್ನು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರುತ್ತೆ. ಆದರೆ ಇಲ್ಲಿ ಏನಾಗಿರುತ್ತೆ, ಈ ವಿಬ್ಜಿಆರು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರಲ್ಲ, ವಿತ್ ಸಪ್ರೇಟ್ ಲೈನನ್ನು ಫಾರ್ಮೇಷನ್ ಮಾಡಿರುತ್ತೆ. ಅದರ ಜೊತೆಗೆ ಏನಾಗಿರುತ್ತೆ, ಡಾರ್ಕ್ ಏರಿಯಾ ಬಿಟ್ವೀನ್ ದ ಲೈನ್ ಸ್ಪೆಕ್ಟ್ರಮ್. ಈ ಲೈನ್ ಸ್ಪೆಕ್ಟ್ರಮ್ನಲ್ಲಿ ಏನು ಸಿಗ್ತಾ ಇದೆ ಅಂದರೆ ಡಾರ್ಕ್ ಏರಿಯಾ ಸಿಗ್ತಾ ಇದೆ. ಅದು ಏನಾಗಿರುತ್ತೆ ಅಂದರೆ ಸಮ್ ಆರ್ ಅಬ್ಸಾರ್ಬ್ಡ್. ಅಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಡಾರ್ಕ್ ಅಂದರೆ ಪ್ರತಿಯೊಂದು ಈಗ ವೈಲೆಟ್ ಇದೆ ಅಂದರೆ ವೈಲೆಟ್ ಮತ್ತು ಆರೆಂಜ್ ಅದರ ಮಧ್ಯದಲ್ಲಿ, ವೈಲೆಟ್ ಮತ್ತು ಇಂಡಿಗೋ ಮಧ್ಯದಲ್ಲಿ ಒಂದು ಡಾರ್ಕ್ ಕಲರ್ ಸಿಗ್ತಾ ಇದೆ ಅಂದರೆ ಕಲರ್ ಸಪರೇಷನ್ ಸಿಗ್ತಾ ಇದೆ. ಡಿಸ್ಕಂಟಿನ್ಯೂಯೇಷನ್ ಸ್ಪೆಕ್ಟ್ರಮ್ ಅಂದರೆ ಸರಿಯಾಗಿ ಕಲರ್ಸ್ಗಳ ವಿಭಜನೆ ಆಗಿರುತ್ತೆ ಅಂತ ಅರ್ಥ. ಇನ್ನು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರ. ಏನು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರ ಅಂದರೆ ವೆನ್ ಅ ವೈಟ್ ಲೈಟ್ ಈಸ್ ಪಾಸ್ಡ್ ಥ್ರೂ ಎ ಸೊಲ್ಯೂಷನ್ ಆರ್ ಕೆಮಿಕಲ್ಸ್ ಆ್ಯಂಡ್ ಈಸ್ ಅನಲೈಸ್ ಬೈ ಸ್ಪೆಕ್ಟ್ರೋಸ್ಕೋಪ್. ಒಂದು ಸ್ಪೆಕ್ಟ್ರೋಸ್ಕೋಪ್ನಲ್ಲಿ ಇದನ್ನು ಅನಲೈಸ್ ಮಾಡಿದಾಗ, ಒಂದು ವೈಟ್ ಲೈಟನ್ನು ಒಂದು ಸೊಲ್ಯೂಷನ್ನಲ್ಲಿ ಕೆಮಿಕಲ್ನಲ್ಲಿ ಪಾಸ್ ಮಾಡಿದಾಗ, ಆ ಪಾಸ್ ಮಾಡಿದಂಥ ಲೈಟನ್ನು ಅನಲೈಸ್ ಮಾಡಿದಾಗ ಬೈ ಸ್ಪೆಕ್ಟ್ರೋಸ್ಕೋಪ್, ಯಾವುದರಿಂದ, ಸ್ಪೆಕ್ಟ್ರೋಸ್ಕೋಪ್ದಿಂದ ಅನಲೈಸ್ ಮಾಡಿದಾಗ ಇಟ್ ಈಸ್ ಅಬ್ಸರ್ವ್ಡ್. ಅದು ಹೇಗೆ ಕಾಣುತ್ತೆ ಅಂದರೆ ಇಟ್ ಈಸ್ ಅಬ್ಸರ್ವ್ಡ್ ದ್ಯಾಟ್ ಸಮ್ ಡಾರ್ಕ್ ಲೈನ್ಸ್ ಆರ್ ಆಬ್ಟೈನ್ಡ್. ಕೆಲವಷ್ಟು ಡಾರ್ಕ್ ಲೈನ್ಸ್ಗಳು ಸಿಗ್ತಾ ಇದೆ. ಇಟ್ ಈಸ್ ಅಬ್ಸರ್ವ್ಡ್ ಬೈ ಸಬ್ಸ್ಟೆನ್ಸ್. ಆ ಲೈನ್ಸು ಯಾವುದನ್ನು ಇಂಡಿಕೇಟ್ ಮಾಡೋದಕ್ಕೆ ಕೆಲವಷ್ಟು ಈ ಸಬ್ಸ್ಟೆನ್ಸ್ಗಳು ಈ ಕೆಮಿಕಲ್ ಏನು ಮಾಡಿರುತ್ತೆ ಅಂದರೆ ಆ ವೈಟ್ ಲೈಟ್ನಲ್ಲಿರುವಂಥ 7 ಕಲರ್ನಲ್ಲಿರುವ ಕೆಲವು ಕಲರ್ಸ್ಗಳನ್ನ ಏನು ಮಾಡಿರುತ್ತೆ, ಅಬ್ಸಾರ್ವ್ ಮಾಡಿರುತ್ತೆ. ಅದಕ್ಕೆ ಏನಂತ ಕರೀತಾರೆ ಅಂದರೆ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರ ಅಂತ ಕರೀತಾರೆ. ಅಬ್ಸಾರ್ಬ್ ಆಗಿರುತ್ತೆ, ಪಡ್ಕೊಂಡಿರುತ್ತೆ. ಕೆಲವು 7 ಬಣ್ಣಗಳಿವೆ ಅಂದರೆ 7 ಬಣ್ಣದಲ್ಲಿ ಏನಾಗಿರುತ್ತೆ, 2 ಅಥವಾ 1 ಬಣ್ಣ ಏನಾಗಿರುತ್ತೆ ಕಾಣಿಸಲ್ಲ. ಆ ಕಾಣಿಸಿದ ಜಾಗದಲ್ಲಿ ಏನಾಗಿರುತ್ತೆ, ಡಾರ್ಕ್ ಸ್ಪಾಟ್ ಕಾಣುತ್ತೆ, ಡಾರ್ಕ್ ಲೈನ್ ಕಾಣಿಸುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ವಾಟ್, ಅಟಮಿಕ್ ಸ್ಪೆಕ್ಟ್ರ. Okay dear students, on the basis of the electromagnetic radiations and E is equal to h nu, we have to calculate some problems on that. E is equal to h nu based problems are calculate the energy. First problem, that is calculate the energy of the proton having a, it is not a proton, it is a photon, it is a photon having a wavelength 589 nanometer in joules. Already they are given that h is equal to Planck's constant. That Planck's constant is 6.626 into 10 to the power 34 joules second. Okay, E is equal to h nu. Okay, E is equal to h nu ಅಂತ ಕೊಡಲಾಗಿದೆ. h ಅನ್ನು 6.626 into 10 to the power minus 34 ಅಂತ ಕೊಡಲಾಗಿದೆ. C ವ್ಯಾಲ್ಯೂ ಏನಾಗಿದೆ, ಸ್ಪೀಡ್ ಆಫ್ ಲೈಟ್ 3 into 10 to the power 8 ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಲ್ಯಾಂಬ್ಡಾ ಕೊಡಲಾಗಿದೆ. ಲ್ಯಾಂಬ್ಡಾ ಎಷ್ಟಿದೆ, 589 ನ್ಯಾನೋಮೀಟರ್ ಅಂತ ಇದೆ. ಹಾಗಾದರೆ ನಾವೇನು ಮಾಡ್ಬೋದು, ಈಸ್ ಈಕ್ವಲ್ ಟು ಎಚ್ ನ್ಯೂ ಅಂದರೆ ಸಿ ಬೈ ಲ್ಯಾಂಬ್ಡಾ ಅಂತ ಬರೆಯಲಾಗುತ್ತೆ. ಲ್ಯಾಂಬ್ಡಾ ನ್ಯೂ ಅಂದರೆ ನಂಬರ್ ಆಫ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ ಅಂತ ಬರೆಯಲಾಗುತ್ತೆ. ಸಿ ಬೈ ಲ್ಯಾಂಬ್ಡಾ ಮೀನ್ಸ್ ಎಚ್ ಮ್ಯಾಕ್ಸ್ ಪ್ಲ್ಯಾಂಕ್ಸ್ ಅವನ ಕಾನ್ಸ್ಟೆಂಟ್ ಏನಿದೆ ಅಂದರೆ 6.626 into 10 to the power 34 joule second into speed of light 3 into 10 to the power 8 meter per second divided by lambda ಎಷ್ಟಿದೆ, ಲ್ಯಾಂಬ್ಡಾ ಎಷ್ಟು ಕೊಡಲಾಗಿದೆ ಅಂದರೆ 589 ನ್ಯಾನೋಮೀಟರ್ ಅಂತ ಕೊಡಲಾಗಿದೆ. ಇದನ್ನು ಕ್ಯಾಲ್ಕುಲೇಷನ್ ಮಾಡಲಾಗಿ ಎಷ್ಟು ಸಿಗುತ್ತೆ ನಮಗೆ, 3.374 into 10 to the power 19 joules ಅಂತ ಕೊಡಲಾಗಿದೆ. ಓಕೆ, ಐ ಆಮ್ ರಿಪೀಟಿಂಗ್ ದ ಪ್ರಾಬ್ಲಮ್. ಕ್ಯಾಲ್ಕುಲೇಟ್ ದ ಎನರ್ಜಿ ಆಫ್ ದ ಫೋಟಾನ್. ಒಂದು ಫೋಟಾನ್ನ ಎನರ್ಜಿನ ಕೊಡಲಾಗಿದೆ. ಎಷ್ಟು ಕೊಡಲಾಗಿದೆ, ದೇ ಆರ್ ಹ್ಯಾವಿಂಗ್ ದ ಇನ್ ದ ಟರ್ಮ್ಸ್ ಆಫ್ ವೇವ್ಲೆಂತ್ ಕೊಡಲಾಗಿದೆ. ಎಷ್ಟು, 589. ಹಾಗಾದರೆ ಫಾರ್ಮುಲಾ ಏನಿದೆ, ಈಸ್ ಈಕ್ವಲ್ ಟು ಎಚ್ ನ್ಯೂ ಅಂತ ಇದೆ. ಎಚ್ ನ್ಯೂ ಅಂದರೆ ಏನು ಕೊಡ್ಬೋದು ಅಂದರೆ ಸಿ ಬೈ ಲ್ಯಾಂಬ್ಡಾ ಅಂತ ಕೊಡ್ಬೋದು. ನ್ಯೂ ಮೀನ್ಸ್ ಸಿ ಬೈ ಲ್ಯಾಂಬ್ಡಾ. ನ್ಯೂ ಅಂದರೆ ಏನು, ಸಿ ಬೈ ಲ್ಯಾಂಬ್ಡಾ. ಈ ನ್ಯೂ ಜಾಗದಲ್ಲಿ ಏನು ಮಾಡೋಣ, ಸಿ ಬೈ ಲ್ಯಾಂಬ್ಡಾ ಅಂತ ಬರೆಯೋಣ.
ಅದೇನು ಸಿಗುತ್ತೆ ವೇವ್ಲೆಂತ್ ಅಂದರೆ ಫ್ರೀಕ್ವೆನ್ಸಿನ ನಾವು ಗೊತ್ತಿಲ್ಲ ಫ್ರೀಕ್ವೆನ್ಸಿ, ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಲ್ಯಾಂಬ್ಡಾ ಗೊತ್ತಿದೆ ಅದಕ್ಕೆ ಸಿ ಬೈ ಲ್ಯಾಂಬ್ಡಾ ಅಂತ ಬರೀತಾ ಇದ್ದೀವಿ. 6.626 ಇಂಟು 10⁻34 ಮ್ಯಾಕ್ಸ್ ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್ ಎಷ್ಟಿದೆ, 6.626 ಇಂಟು 10⁻34 ಜೌಲ್ಸ್ ಸೆಕೆಂಡ್ ಅಂತ ಇದೆ. ಇಂಟು ಸ್ಪೀಡ್ ಆಫ್ ಲೈಟ್ ಎಷ್ಟಿದೆ ಅಂದರೆ 3 ಇಂಟು 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಇಲ್ಲಿ ಸೆಕೆಂಡ್ ಗಿಟ್ ಕ್ಯಾನ್ಸಲ್ ಆಗುತ್ತೆ, ಮೀಟರ್ ಗಿಟ್ ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಏನು ಸಿಗುತ್ತೆ, ಜೌಲ್ಸ್ ಮಾತ್ರ ಸಿಗುತ್ತೆ. Calculation upon using the calculator we are having a result energy is equal to 3.374 into 10⁻⁻19 joules. ಅದೇ ರೀತಿ ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ವೇವ್ ನಂಬರ್ ಆಫ್ ಫೋಟಾನ್ whose energy is 6.626 into 10⁻20 ಅಂತ ಕೊಡಲಾಗಿದೆ. ಆಲ್ರೆಡಿ ಏನು ಕೊಡಲಾಗಿದೆ, ನಮಗೆ ಎನರ್ಜಿನ ಕೊಡಲಾಗಿದೆ. ಎಷ್ಟು ಎನರ್ಜಿ ಈಸ್ ಈಕ್ವಲ್ ಟು ಎಷ್ಟು ಕೊಡಲಾಗಿದೆ, 6.626 ಇಂಟು 10⁻⁻20 ಜೌಲ್ ಅಂತ ಕೊಡಲಾಗಿದೆ. ನಮಗೇನು ಕೊಡಲಾಗಿದೆ, ಅದು ಏನು ವೇವ್ ನಂಬರ್, ನಮಗೇನು ಕ್ಯಾಲ್ಕುಲೇಟ್ ದ ವೇವ್ ನಂಬರ್ ಕೇಳಲಾಗಿದೆ. ವೇವ್ ನಂಬರ್ ಅಂದರೆ ನೆನಪಿರಲಿ ನಿಮಗೆ, ರೆಸಿಪ್ರೋಕಲ್ ಆಫ್ ವೇವ್ ಲೆಂತ್. ವೇವ್ ನಂಬರ್ ಅಂದರೆ ರೆಸಿಪ್ರೋಕಲ್ ಆಫ್ ವೇವ್ ಲೆಂತ್ ಅಂತ ಬರಿಬೋದು. ರೆಸಿಪ್ರೋಕಲ್ ಆಫ್ ವೇವ್ ಲೆಂತ್ ಅಂದರೆ ಏನು, ಇ ಈಸ್ ಈಕ್ವಲ್ ಟು ಎಚ್ ನ್ಯೂ ಅಂತ ಇದೆ. ಎಚ್ ನ್ಯೂ ಅಂದರೆ ಏನು, ಸಿ ಬೈ ಲ್ಯಾಂಬ್ಡಾ. ಎಚ್ ನ್ಯೂ ಅಂದರೆ ಏನು, ಸಿ ಬೈ ಲ್ಯಾಂಬ್ಡಾ ಅಂತ ಬರಿಬೋದು. ಸಿ ಬೈ ಲ್ಯಾಂಬ್ಡಾ ಅಂದರೆ ನಾವು ಏನು ಬರಿಬೋದು, ಇದನ್ನು ಸಿ ಬೈ ಲ್ಯಾಂಬ್ಡಾ ಅಂದರೆ ನಾವು ಇದನ್ನು ಏನು ಬರಿಬೋದು, 1 ಬೈ ಲ್ಯಾಂಬ್ಡಾ ಅಂದರೆ ನ್ಯೂ ಬಾರ್ ಅಂತ ಬರಿತೀವಿ. ನ್ಯೂ ಬಾರ್ ಅಂದರೆ ಏನು, ವೇವ್ ನಂಬರ್. ಇದನ್ನು ನ್ಯೂ ಬಾರ್ ಅಂತ ಬರಿತೀವಿ, ಇದು ವೇವ್ ನಂಬರ್. ಇದೊಂದು 1 ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಂದರೆ ಏನಿರುತ್ತೆ, ವೇವ್ ನಂಬರ್ ಅಂತ ಇರುತ್ತೆ. ಹಾಗಾದರೆ ನಾವೇನು ಮಾಡ್ತೇವೆ, ನಮಗೇನು ಬೇಕಾಗಿದೆ, ಎನರ್ಜಿ ಯಾವುದ್ರಲ್ಲಿ ಬೇಕಾಗಿದೆ, ಕ್ಯಾಲ್ಕುಲೇಟ್ ದ ವೇವ್ ನಂಬರ್ ಅಂತ ಬೇಕಾಗಿದೆ. ವೇವ್ ನಂಬರನ್ನು ಇಲ್ಲೇ ಇಡೋಣ, ಏನು ಮಾಡೋಣ, ಎನರ್ಜಿ ಈ ವೇವ್ ನಂಬರ್ನ ಈ ಕಡೆ ತಗೊಂಡು ಎಚ್ ನ್ಯೂನ ಈ ಕಡೆ ತೊಗೊಂಡು ಹೋಗೋಣ. ಎಚ್ ನ್ಯೂ ಅಲ್ಲ, ಇದು ಎಚ್ ಸಿ ಅಂತ ಆಗುತ್ತೆ. ಎಚ್ ಸಿ ಈ ಕಡೆ ಬರುತ್ತೆ. ಅವಾಗ ಆಲ್ರೆಡಿ ಎನರ್ಜಿ ಕೊಟ್ಟಿದ್ದಾರೆ, ಎಷ್ಟು, 6.626 ಇಂಟು 10⁻⁻10 ಜೌಲ್ಸ್ ಅಂತ ಕೊಡಲಾಗಿದೆ. ಹಾಗಾದರೆ ನ್ಯೂ ಎಚ್ನ ಎಕ್ಸ್ ಕಾನ್ಸ್ಟೆಂಟ್ ಏನಿದೆ, 6.626 ಇಂಟು 10⁻34 ಜೌಲ್ಸ್ ಅಂತ ಇದೆ. ಸಿ ಈಸ್ ಈಕ್ವಲ್ ಟು 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಅದನ್ನು ಅದೇ ರೀತಿ ಬರಿತಾ ಇದ್ದೀನಿ. ಸಿ ಈಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟು. ಇನ್ನು ಆಫ್ಟರ್ ಡಿವಿಷನ್ we are getting the result, that is mu bar. Mu bar is equal to how much? Mu bar is equal to 3.33 into 10⁵ per meter ಅಂತ ಇದೆ. ಈ ರೀತಿ ನಾವು ಏನು ಮಾಡ್ಬೋದು, with the help of h nu and c lambda we are getting the calculation of by this. Some formulas are there. Formulas are important. Formula, what is the formula? That is E is equal to h nu. E is equal to what? ಎಚ್ ನ್ಯೂ ಅಂತ ಫಾರ್ಮುಲಾ. ಹಾಗಾದರೆ ಸಿ ಇ ಮತ್ತು ಎಚ್ ನ್ಯೂ, ಸಿ ಇ ಮತ್ತು ಎಚ್ ನ್ಯೂಗೆ ಒಂದು ಫಾರ್ಮುಲಾ ಸಿಗುತ್ತೆ. ಏನಂದರೆ ಅದು ಸಿ ಈಸ್ ಈಕ್ವಲ್ ಟು ನ್ಯೂ ಈಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ ಅಂತ. ನ್ಯೂ ಈಸ್ ಈಕ್ವಲ್ ಟು ವಾಟ್, ಸಿ ಬೈ ಲ್ಯಾಂಬ್ಡಾ ಅಂತ. ಈ ಥರನೂ ಏನು ಸಿಗುತ್ತೆ, ನಮಗೆ ವ್ಯಾಲ್ಯೂ ಸಿಗುತ್ತೆ, ಸಿ ಬೈ ಲ್ಯಾಂಬ್ಡಾ. ನ್ಯೂ ಈಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ. ಹಾಗಾದರೆ ನ್ಯೂ ಈಸ್ ಈಕ್ವಲ್ ಟು ಏನು ಬರಿಬೋದು, 1 ಬೈ ಲ್ಯಾಂಬ್ಡಾ. ನ್ಯೂ ಈಸ್ ಈಕ್ವಲ್ ಟು ಏನು, ನ್ಯೂ ಬಾರ್ ಈಸ್ ಈಕ್ವಲ್ ಟು 1 ಬೈ ಲ್ಯಾಂಬ್ಡಾ. ಈ ಥರ ನಮಗೆ ಏನಾಗುತ್ತೆ, ಫಾರ್ಮುಲಾಸ್ ಸಿಗುತ್ತೆ. ಇವು ಇಂಪಾರ್ಟೆಂಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಪ್ರಾಬ್ಲಮ್ಸ್. ಓಕೆ, ತಿಳಿತಾ ಇದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ವಾಟ್, ಕ್ಯಾಲ್ಕುಲೇಷನ್ಸ್ ರಿಲೇಟೆಡ್ ಟು ಇ ಈಸ್ ಈಕ್ವಲ್ ಟು ಎಚ್ ನ್ಯೂ. ಓಕೆ, ನಾವೀಗ ಏನು ಮಾಡೋಣ, ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ನ ಅಟಮಿಕ್ ಸ್ಟ್ರಕ್ಚರ್ ಬಗ್ಗೆ ನೋಡೋಣ. ಇಲ್ಲಿ ಏನು ಮಾಡಲಾಗ್ತಾ ಇದೆ ಅಂದರೆ ಹೈಡ್ರೋಜನ್ ಆಟಮನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಡಿಸ್ಚಾರ್ಜ್ ಟ್ಯೂಬ್ನಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಹೈಡ್ರೋಜನ್ ಆಟಮನ್ನು ಏನು ಮಾಡ್ತಿದ್ದೀವಿ, ಒಂದು ಡಿಸ್ಚಾರ್ಜ್ ಟ್ಯೂಬ್ನಲ್ಲಿ ಫಿಲ್ ಮಾಡ್ತಾ ಇದ್ದೀವಿ. ಓಕೆ, ವೆನ್ ಹೈಡ್ರೋಜನ್ ಗ್ಯಾಸ್ ಎಟ್ ಲೋ ಪ್ರೆಷರ್, ಎಟ್ ವಾಟ್, ಲೋ ಪ್ರೆಷರನ್ನು ನಾವು ಡಿಸ್ಚಾರ್ಜ್ ಟ್ಯೂಬ್ಗೆ ಏನು ಮಾಡುತ್ತೆ, ಪ್ರೆಷರ್ ಕಂಟ್ರೋಲರ್ ಇರುತ್ತೆ. ಆ ಪ್ರೆಷರ್ ಕಂಟ್ರೋಲರ್ನಲ್ಲಿ ಏನು ಮಾಡ್ತಾ ಇದ್ದೀವಿ, ಲೋ ಪ್ರೆಷರನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ವೆನ್ ಹೈಡ್ರೋಜನ್ ಗ್ಯಾಸ್ ಎಟ್ ಲೋ ಪ್ರೆಷರ್ ಈಸ್ ಟೇಕನ್ ಇನ್ ಎ ಡಿಸ್ಚಾರ್ಜ್ ಟ್ಯೂಬ್. ವೆನ್ ಹೈಡ್ರೋಜನ್ ಗ್ಯಾಸ್ ಈಸ್ ಟೇಕನ್ ಇನ್ ಎ ಡಿಸ್ಚಾರ್ಜ್ ಟ್ಯೂಬ್ ಎಟ್ ಲೋ ಪ್ರೆಷರ್, ದೆನ್ ದ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಈಸ್ ಅಪ್ಲೈಡ್. ಏನು ಮಾಡ್ತಾ ಇದ್ದೀವಿ, ಇನ್ನು ಡಿಸ್ಚಾರ್ಜ್ ಟ್ಯೂಬ್ ತೊಗೊಂಡು ಅದಕ್ಕೆ ಎಲೆಕ್ಟ್ರಿಕ್ ಡಿಸ್ಚಾರ್ಜನ್ನು ಅಪ್ಲೈ ಮಾಡಿದಾಗ ಲೈಟ್ ಏನಾಗುತ್ತೆ, ಎಮಿಟೆಡ್ ಆಗುತ್ತೆ. ಯಾವಾಗ, ಆನ್ ಪಾಸಿಂಗ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್.
ಅದಕ್ಕೆ ಏನು ಮಾಡ್ತೀವಿ, ಎಲೆಕ್ಟ್ರಿಕ್ ಡಿಸ್ಚಾರ್ಜನ್ನು ಪಾಸ್ ಮಾಡಿದಾಗ ಏನು ಮಾಡುತ್ತೆ, ಲೈಟು ಎಕ್ಸ್ಪೋಸ್ ಆಗುತ್ತೆ, ಹೊರಗಡೆ ಬರುತ್ತೆ, ಎಮಿಟ್ ಆಗುತ್ತೆ. ಇಟ್ ಈಸ್ ಎಕ್ಸಾಮಿನ್ಡ್, ಯಾವಾಗ ಲೈಟ್ ಎಕ್ಸ್ಪೋಸ್ ಆಗುತ್ತೆ, ಹೊರಗಡೆ ಬರುತ್ತೆ, ಎಮಿಟ್ ಆಗುತ್ತೆ. ಇಟ್ ಈಸ್ ಎಕ್ಸಾಮೈನ್ಡ್ ಬೈ ದ ಸ್ಪೆಕ್ಟ್ರೋಸ್ಕೋಪ್, ಒಂದು ಇನ್ಸ್ಟ್ರೂಮೆಂಟ್ ಇದು, ಇನ್ ಆರ್ಡರ್ ಟು ಅನಲೈಸ್ ದ ಸ್ಪೆಕ್ಟ್ರೋಸ್ಕೋಪ್ ಆಫ್ ದಟ್ ಎಲಿಮೆಂಟ್ಸ್. ಒಂದು ಯಾವುದೋ ಒಂದು ಎಲಿಮೆಂಟ್ಸ್ ಸ್ಪೆಕ್ಟ್ರೋಸ್ಕೋಪಿನ ಅನಲೈಸ್ ಮಾಡೋಕ್ಕೆ ಏನು ಮಾಡ್ತೀವಿ, ನಾವು ಒಂದು ಇನ್ಸ್ಟ್ರೂಮೆಂಟನ್ನು ಬಳಸ್ತೀವಿ, ಅದರ ಹೆಸರೇ ಸ್ಪೆಕ್ಟ್ರೋಸ್ಕೋಪಿ. ಈ ಸ್ಪೆಕ್ಟ್ರೋಸ್ಕೋಪಿನ ಏನು ಮಾಡಲಾಗುತ್ತೆ ಅಂದರೆ ಇಲ್ಲಿ ಹೈಡ್ರೋಜನನ್ನು ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಟ್ಯೂಬ್ನಲ್ಲಿ ತುಂಬಿ ಅದನ್ನು ಲೋ ಪ್ರೆಷರ್ನಲ್ಲಿ ಮೇಂಟೈನ್ ಮಾಡಿ ಅದಕ್ಕೆ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಟ್ಯೂಬನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಟ್ಯೂಬು ಏನು ಮಾಡುತ್ತೆ, ರೇಡಿಯೇಷನನ್ನು ಬಿಡುತ್ತೆ. ಈ ರೇಡಿಯೇಷನ್ ಏನು ಮಾಡುತ್ತೆ, ಸ್ಪೆಕ್ಟ್ರನ ಕೊಡುತ್ತೆ. ಅದನ್ನು ಏನು ಮಾಡ್ತೀವಿ, ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಅನಲೈಸ್ ಮಾಡ್ತೀವಿ. ದ ಸ್ಪೆಕ್ಟ್ರಮ್ ಆಪ್ಟೆಂಡ್ ಈಸ್ ಕಾಲ್ಡ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ಇದರಿಂದ ಬಂದಂಥ ಸ್ಪೆಕ್ಟ್ರಮ್ ಏನಾಗುತ್ತೆ, ಒಂದು ಸ್ಪೆಕ್ಟ್ರಮ್ ಅಪ್ಟೆಂಡ್ ಆಗುತ್ತೆ, ಸಿಗುತ್ತೆ, ನಮಗೆ ದೊರಕತ್ತೆ. ಅಪ್ಟೆಂಡ್ ಅಂದರೆ ದೊರೆಯುವುದು. ಆ ಸಿಕ್ಕಂಥ ಸ್ಪೆಕ್ಟ್ರಮನ್ನು ಏನಂತ ಕರಿತೀವಿ ಅಂದರೆ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ. ಓಕೆ, ನಾವು ಏನು ಮಾಡ್ತಾ ಇದ್ದೀವಿ, ವೆನ್ ಹೈಡ್ರೋಜನ್ ಗ್ಯಾಸ್ ಎಟ್ ಲೋ ಪ್ರೆಷರ್ ಈಸ್ ಟೇಕನ್ ಇನ್ ಎ ಡಿಸ್ಚಾರ್ಜ್ ಟ್ಯೂಬ್ನಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು ಹೈಡ್ರೋಜನ್ ಸ್ಪೆಕ್ಟ್ರಮನ್ನು ಹಾಕ್ತಾ ಇದ್ದೀವಿ, ಹೈಡ್ರೋಜನ್ ಆಟಮನ್ನು ಹಾಕ್ತಾ ಇದ್ದೀವಿ, ಹೈಡ್ರೋಜನ್ ಗ್ಯಾಸನ್ನು ಫಿಲ್ ಮಾಡ್ತಾ ಇದ್ದೀವಿ. ಫಿಲ್ ಮಾಡಿದಂಥ ಗ್ಯಾಸ್ನಲ್ಲಿ ಏನಾಗಿರ್ಬೇಕಂದ್ರೆ ಲೋ ಪ್ರೆಷರ್ ಇರಬೇಕು. ಎಲೆಕ್ಟ್ರಿಕ್ ಡಿಸ್ಚಾರ್ಜನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ಡಿಸ್ಚಾರ್ಜು ಎಕ್ಸ್ಪೋಸ್ ಆಗುತ್ತೆ, ಅಂದರೆ ಎಮಿಟ್ ಮಾಡುತ್ತೆ. ಇಟ್ ಎಮಿಟ್ ಸಮ್ ರೇಡಿಯೇಷನ್ಸ್. ದೀಸ್ ಆರ್ ಅನಲೈಸ್ಡ್, ಎಕ್ಸಾಮಿನ್ಡ್ ಬೈ ದ ಸ್ಪೆಕ್ಟ್ರೋಸ್ಕೋಪ್, ಆ್ಯಂಡ್ ದಟ್ ಆಪ್ಟೇನ್ಡ್ ಸ್ಪೆಕ್ಟ್ರಮ್ ಈಸ್ ಕಾಲ್ಡ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ನಲ್ಲಿರುವಂಥ ಎಮಿಷನ್ ಸ್ಪೆಕ್ಟ್ರಮನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ವೆನ್ ಇಟ್ ಕಂಟೈನ್ಸ್ ಅ ಲಾರ್ಜ್ ನಂಬರ್ ಆಫ್ ಲೈನ್ಸ್, ಇದರಲ್ಲಿ ಏನಾಗಿರುತ್ತೆ ಅಂದರೆ ಬಹಳಷ್ಟು ನಂಬರ್ ಆಫ್ ಲೈನ್ಸ್ಗಳು ಕಂಡು ಬರುತ್ತೆ. ದೀಸ್ ಆರ್ ಗ್ರೂಪ್ಡ್ ಇಂಟು 5 ಡಿಫ್ರೆಂಟ್ ಸೀರೀಸ್. ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಬಹಳಷ್ಟು 5 ಮುಖ್ಯವಾಗಿ ನಾವೇನು ಮಾಡ್ತಾ ಇದ್ದೀವಿ, 5 ಡಿಫ್ರೆಂಟ್ ಗ್ರೂಪ್ಸ್ ಆಗಿ ನಾವು ಸಪ್ರೇಟ್ ಮಾಡ್ತಾ ಇದ್ದೀವಿ, ಸೆಗ್ರಿಗೇಟ್ ಮಾಡ್ತಾ ಇದ್ದೀವಿ, ವಿಭಜಿಸ್ತಿದ್ದೀವಿ. ವಿಭಜಿಸಿದಾಗ ನಮಗೇನು ಸಿಗ್ತಾ ಇದೆ, ಲೈಮನ್ ಸಿರೀಸ್, ಬಾಮರ್ ಸಿರೀಸ್, ಪ್ಯಾಷನ್ ಸಿರೀಸ್, ಬ್ರಾಕೆಟ್ ಸಿರೀಸ್, ಫನ್ ಸಿರೀಸ್ ಆ್ಯಂಡ್ ಹಂಪ್ರೆ ಸಿರೀಸ್ ಅಂತ. ಇದು ನಮಗೆ ಅಷ್ಟೇನು ಬೇಕಾಗಿಲ್ಲ. ಇವು 5 ಭಾಳ ಮುಖ್ಯ. ಏನು, ಲೈಮನ್ ಸಿರೀಸ್, ಬಾಮರ್ ಸಿರೀಸ್, ಪ್ಯಾಷನ್ ಸಿರೀಸ್, ಬ್ರಾಕೆಟ್ ಸಿರೀಸ್ ಆ್ಯಂಡ್ ಫನ್ ಸಿರೀಸ್. ಈ ಥರ ಏನು ಮಾಡ್ತಾ ಇದ್ದೀವಿ, ಮುಖ್ಯವಾಗಿ 5 ಡಿಫ್ರೆಂಟ್ ಸಿರೀಸ್ ಆಗಿ ವಿಂಗಡಿಸ್ತಾ ಇದ್ದೀವಿ. ಈ ಥರ ಸ್ಪೆಕ್ಟ್ರಲ್ ಲೈನ್ಸನ್ನು 5 ಮುಖ್ಯವಾಗಿ ವಿಂಗಡಿಸಿದಾಗ ದ ವೇವ್ ನಂಬರ್ ಆಫ್ ಆಲ್ ಲೈನ್ಸ್ ಇನ್ ಆಲ್ ದ ಸಿರೀಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಇದರಲ್ಲಿರುವಂಥ ವೇವ್ ನಂಬರ್ಗಳು ಎಷ್ಟಿವೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 1/λ ಈಸ್ ಈಕ್ವಲ್ ಟು, ಫ್ರೀಕ್ವೆನ್ಸಿ ಅಂದರೂ ಒಂದೇ, ರೆಸಿಪ್ರೋಕಲ್ ಆಫ್ ಲ್ಯಾಂಬ್ಡಾ ಅಂದರೂ ಒಂದೇ, ಏನು ಈಸ್ ಈಕ್ವಲ್ ಟು ವಾಟ್, ಆರ್ ಇಂಟು ಜೆಡ್ ಸ್ಕ್ವೇರ್. ಆರ್ ಇಸ್ ಅ ರಿಡ್ಬರ್ಗ್ ಕಾನ್ಸ್ಟೆಂಟ್. ಆರ್ ಇಸ್ ವಾಟ್, ರಿಡ್ಬರ್ಗ್ ಕಾನ್ಸ್ಟೆಂಟ್. ಆರ್ ಇಸ್ ಈಕ್ವಲ್ ಟು ರಿಡ್ಬರ್ಗ್ ಕಾನ್ಸ್ಟೆಂಟ್. R is Rydberg constant. Z is the atomic number, then 1 divided by n1 square minus 1 divided by n2 square. ಇಲ್ಲಿ ಏನಾಗ್ತಾ ಇದೆ ಅಂದರೆ n1 and n2 are the whole numbers. n2 is always greater than the n1. For the electronic, ಇದು ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂದರೆ for one electron species like one electron systems like hydrogen plus or lithium plus or ಬೆರಿಲಿಯಂ +3 ಈ ಥರ 1 ಎಲೆಕ್ಟ್ರಾನ್ ಸಿಸ್ಟಮ್ ಇರುವಂಥ ಸ್ಪೀಸಸ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಹೂಸ್ ವ್ಯಾಲ್ಯೂ ಆಫ್ ಆರ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಈ 1 ಎಲೆಕ್ಟ್ರಾನ್ ಸಿಸ್ಟಮ್ ಇದ್ದಾಗ 1.109677 ಮೀಟರ್ಸ್ ಪರ್ ಮೀಟರ್ ಇಂಟು ಜೆಡ್ ಸ್ಕ್ವೇರ್. ಜೆಡ್ ಅಂದ್ರೇನು, ಅಟೋಮಿಕ್ ನಂಬರ್. ಈ ಥರ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಲೈನ್ ಸ್ಪೆಕ್ಟ್ರಮ್ ಸಿಗುತ್ತೆ. ಓಕೆ, ಹೈಡ್ರೋಜನ್ ಲೈನ್ ಸ್ಪೆಕ್ಟ್ರಮ್ನಲ್ಲಿ ಡಿಫ್ರೆಂಟ್ ಸೀರೀಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲಿ ಏನಾಗ್ತಾ ಇದೆ ಅಂದರೆ ಲೈಮನ್ ಸೀರೀಸ್ ಅಂತ ಇಲ್ಲಿ ಎನರ್ಜಿ ಲೆವೆಲನ್ನು ತೆಗೆದುಕೊಂಡಾಗ ಅತಿ ಕಡಿಮೆ ಎನರ್ಜಿನ ಹೊಂದಿದೆ ಅದು, ಕಡಿಮೆ ಎನರ್ಜಿ ಕೆಳಸ್ತರದಲ್ಲಿ ಇರೋದು ಅದು ಲೈಮನ್ ಸೀರೀಸ್. ನಂತರ ಬಾಮರ್ ಸೀರೀಸ್, ಪ್ಯಾಷನ್ ಸೀರೀಸ್, ಬ್ರಾಕೆಟ್ ಸೀರೀಸ್ ಆ್ಯಂಡ್ ಫನ್ ಸೀರೀಸ್. ಓಕೆ, ವಾಟ್ ಆರ್ ದ ಸೀರೀಸಸ್? ಲೈಮನ್ ಸೀರೀಸ್, ಬಾಮರ್ ಸೀರೀಸ್, ಪ್ಯಾಷನ್ ಸೀರೀಸ್, ಬ್ರಾಕೆಟ್ ಸೀರೀಸ್ ಆ್ಯಂಡ್ ಫನ್ ಸೀರೀಸ್. ಲೈಕ್ ದಿಸ್ we are observing the series. These are spectral lines. These are from the hydrogen spectrum. ಹೈಡ್ರೋಜನ್ ಆಟಮ್ನಿಂದ ಬಂದಿರುತ್ತೆ. ಅದಕ್ಕೆ ನಾವು ಏನು ಮಾಡ್ತಾ ಇದ್ವಿ, ಇದನ್ನು ಏನು ಮಾಡ್ತೀವಿ, ಡಿಫ್ರೆಂಟ್ ಸೀರೀಸ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ಸ್ ಅಂತ ಕರಿತೀವಿ. ಲೈಮನ್ ಸೀರೀಸ್ ಏನು ಮಾಡ್ತೇವೆ ಅಂದರೆ ಇದು 1ನೇ ಸ್ತರದಲ್ಲಿದ್ದು n is equal to 1 ನಲ್ಲಿದ್ದು ಏನಾಗಿರುತ್ತೆ ಅಂದರೆ ಇದು UV ರೇಸನ್ನು ಅಬ್ಸರ್ವ್ ಮಾಡುತ್ತೆ, UV ರೇಸನ್ನು ಹೊಂದಿರುತ್ತೆ. ಇದು ವಿಸಿಬಲ್ ಲೈಟನ್ನು ಹೊಂದಿರುತ್ತೆ.
ಇದು ನಿಯರ್ ಇಂಟ್ರಾ, ಫಾರ್ ಇಂಟ್ರಾ ಅಂತ ಇದೆ. ಇನ್ಫ್ರಾರೆಡ್ ರೇಡಿಸ್ ಅವಕೆಂಪು ಕಿರಣಗಳು ಅಂತ ಕರಿತೀವಿ ಇದನ್ನು ಕನ್ನಡದಲ್ಲಿ. ಪ್ಯಾಷನ್ ಸಿರೀಸ್ ಏನು ಮಾಡುತ್ತೆ ಅಂದರೆ ಇನ್ಫ್ರಾರೆಡ್ ರೇಡಿಯೇಷನ್ಸನ್ನು ಹೊಂದಿರುತ್ತೆ. ಬ್ರಾಕೆಟ್ ಸಿರೀಸು ನಾರ್ಮಲ್ ಆಗಿ ಹೊಂದಿರುತ್ತೆ, ನಾರ್ಮಲ್ ಆಗಿ ಇನ್ಫ್ರಾರೆಡ್ ಅನ್ನು ಹೊಂದಿರುತ್ತೆ. ಫಾನ್ ಸಿರೀಸ್ ಏನಾಗಿರುತ್ತೆ ಅಂದರೆ ಫಾರ್ ಇನ್ಫ್ರಾರೆಡ್ ಅನ್ನು ಹೊಂದಿರುತ್ತೆ. ಈ ರೀತಿ ಏನಾಗಿರುತ್ತೆ ಅಂದರೆ ರೇಡಿಯೇಷನ್ಸ್ಗಳು ಪರ್ಟಿಕ್ಯುಲರ್ ವೇವ್ಲೆನ್ಸ್ ಆಫ್ ಲೈಟ್ಸ್ ಆಫ್ ರೇಡಿಯೇಷನ್ಸನ್ನು ಹೊಂದಿರುತ್ತೆ. ಓಕೆ, ಗಾಟ್ ದಿಸ್ ಇಸ್ ಆಲ್ ಅಬೌಟ್ ವಾಟ್ ಹೈಡ್ರೋಜನ್ ಸ್ಪೆಕ್ಟ್ರಮ್ ಆಫ್ ಆರ್ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್.